ಚುನಾವಣೆಯ ತಯಾರಿ ಮಧ್ಯೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಕೊಟ್ಟಂತಹ ಹೇಳಿಕೆ ಮತ್ತೆ ವಿವಾದಾತ್ಮಕ ಹೇಳಿಕೆಯನ್ನ ಅವರು ಕೊಟ್ಟಿರೋದು ಸಂಸದರ ಸಂವಿಧಾನ ಬದಲಾವಣೆಯ ಮಾತಿಗೆ ಕೆರಳಿ ಕೆಂಡವಾಗಿದೆ ಕಾಂಗ್ರೆಸ್ ಪಡೆ. ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ, ಇಲ್ಲಿ ಬಿಜೆಪಿ ಕೂಡ ಅಂತರವನ್ನ ಕಾಯ್ದುಕೊಂಡಿದೆ. ಪಕ್ಷದ ಹೇಳಿಕೆಯಲ್ಲ, ಇದು ಅವರ ವೈಯಕ್ತಿಕ ಹೇಳಿಕೆ ಅಂತ ಹೇಳಿ ಅಂತರವನ್ನ ಕಾಯ್ದುಕೊಂಡಿದೆ ಬಿಜೆಪಿ. ಈ ಹಿಂದೆ ಕೂಡ ಇಂತಹದೇ ದ್ವೇಷದ ಹೇಳಿಕೆಗಳಾಗಿರ್ಬೋದು, ಸಂವಿಧಾನ ಬದಲಾವಣೆಯ ವಿಚಾರದ ಹೇಳಿಕೆಯನ್ನ ಕೊಟ್ಟಿದ್ರು ಅನಂತ್ ಕುಮಾರ್ ಹೆಗಡೆ ಅವರು. ಈಗ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆ ನಡೀತಾ ಇರುವ ಸಂದರ್ಭದಲ್ಲೇ ಕೊಟ್ಟಂತಹ ಹೇಳಿಕೆ ಅವರೇ ತನ್ನ ತಲೆಗೆ ಚಪ್ಪಡಿ ಕಲ್ಲನ್ನ ಎತ್ಕೊಂಡು ಹಾಕಿದ್ರ ಅನ್ನುವಂತಹ ಪ್ರಶ್ನೆಯನ್ನ ಹುಟ್ಟು ಹಾಕಿದೆ. ಅಷ್ಟಕ್ಕೂ ಸಂಸದ ಅನಂತ್ ಕುಮಾರ್ ಹೆಗಡೆ ಏನ್ ಹೇಳಿದ್ರು, ಇದಕ್ಕೆ ಕಾಂಗ್ರೆಸ್ ನಾಯಕರ ಪ್ರತಿಕ್ರಿಯೆ ಏನಾಗಿತ್ತು ನೋಡೋಣ. ಮೋದಿ ಅವರು ಒಂದು ಮಾತನ್ನ ಹೇಳಿದ್ರು, ಈ ಬಾರಿ 400ಕ್ಕೂ ಹೆಚ್ಚು ಸೀಟನ್ನು ಗೆಲ್ಲಬೇಕು ಅಂತ ಅವ್ರು ಹೇಳಿದ್ರು. ಯಾಕೆ? ನಮಗೆ ಲೋಕಸಭೆಯಲ್ಲಿ ಬಹುಮತ ಇದೆ, ರಾಜ್ಯಸಭೆಯಲ್ಲಿ ನಮಗೆ 2/3 ಮೆಜಾರಿಟಿ ಇದೆ, ಅಲ್ಪ ಬಹುಮತ ಇದೆ. ಸಂವಿಧಾನವನ್ನ ತಿದ್ದುಪಡಿ ಮಾಡಬೇಕಾದ್ರೆ ಏನು ಮೂಲಭೂತವಾಗಿ ಸಂವಿಧಾನವನ್ನ ಸಂಪೂರ್ಣವಾಗಿ ತಿರುಚಿದ್ರು ಕಾಂಗ್ರೆಸ್ನವರು, ಅದರಲ್ಲಿ ಬ್ಯಾಡದೇ ಇರೋದನ್ನೆಲ್ಲ ತುರುಕಿದ್ರು. ವಿಶೇಷವಾಗಿ ಇಡೀ ಹಿಂದೂ ಸಮಾಜವನ್ನ ದಮನಿಸುವಂತಹ ರೀತಿಯಲ್ಲಿ ಕಾನೂನನ್ನು ತಂದಿಟ್ಟಿದ್ರು. ಇದೆಲ್ಲವೂ ಬದಲಾಗಬೇಕಾದ್ರೆ ಈ ಮೆಜಾರಿಟಿಯಲ್ಲಿ ಆಗುವುದಿಲ್ಲ. ನಮಗೆ ಲೋಕಸಭೆಯಲ್ಲೂ ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯಸಭೆಯಲ್ಲಿಯೂ ಕೂಡ 2/3 ಮೆಜಾರಿಟಿ ಬೇಕಾಗುತ್ತೆ, ರಾಜ್ಯ ಸರ್ಕಾರಗಳಲ್ಲಿಯೂ 2/3 ಮೆಜಾರಿಟಿ ಬೇಕಾಗುತ್ತೆ. ಇದು ಬಿಜೆಪಿಯವರ ಇಡನ್ ಅಜೆಂಡಾ. ಸಂವಿಧಾನ ಬದಲಾವಣೆ ಮಾಡಬೇಕು. ಒಂದು ವೇಳೆ ಸಂವಿಧಾನ ಬದಲಾವಣೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಈ ದೇಶದಲ್ಲಿ ರಕ್ತಪಾತ ಆಗ್ತದೆ. ಬಿಜೆಪಿಯಲ್ಲಿ ಪರ್ಸನಲ್ ಇದ್ರೆ ಯಾಕೆ ಇಟ್ಕೊಳ್ಳಕ್ ಸಾಧ್ಯ? ಏನ್ ಆಕ್ಷನ್ ತಗೊಂಡಿದ್ದಾರೆ? ಅವರ ಚಿಂತನೆನ ಅವರ ಪಾರ್ಲಿಮೆಂಟ್ ಮೆಂಬರ್ ಮೇಲೆ ಮಾತಾಡ್ತಾರೆ. ಪಕ್ಷದವರು ಅವ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲ ಅವರನ್ನ ಪಕ್ಷದಿಂದ ಹೊರಕಾಕಿ ಅವ್ರು ಹೇಳ್ಕೊಳಪ್ಪ ನೀನೇನಾದ್ರೂ ಹೇಳ್ಕೊ ಅಂತ ಹೇಳ್ಬೋದು, ಇಲ್ಲ ಅವರನ್ನ ನಿಯಂತ್ರಣ ಮಾಡಬಹುದು. ಎರಡು ಕೆಲಸ ಅವ್ರು ಮಾಡಬೇಕಾಗ್ತದೆ ಅಂತ ಹೇಳಿ ಅನ್ಸುತ್ತೆ ನನಗೆ. ಎಲ್ಲಿವರೆಗೆ ನಾವಿದೀವಿ ಸಂವಿಧಾನ ಬದಲಿ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೀವಿ. ಮತ್ತೆ ಹಿಂಗೆ ಹೇಳಿಸೋದು, ಒಬ್ಬರ ಕೈಲಿ ಹೇಳಿಸೋದು, ಮತ್ತೆ ನೀವು ತಗೋಬೇಕಲ್ಲ, ಆಕ್ಷನ್ ತಗೋಬೇಕಲ್ಲ. ಇದನ್ನೆಲ್ಲ ಇದು ಬಿಜೆಪಿ ಅವ್ರದೇ ನಾಟಕ. ಇದು ಒಬ್ಬರ ಕೈಲಿ ಹೇಳಿಸೋದು ನಮಗೆ ಸಂಬಂಧ ಇಲ್ಲ, ಒಬ್ಬರ ಕೈಲಿ ಹೇಳಿಸೋದು ಒಬ್ಬರಿಗೆ ಸಂಬಂಧ ಇಲ್ಲ ಅಂತಂದ್ರೆ ಏನ್ ಅರ್ಥ? ಮತ್ತೆ ಹಾಗಾದ್ರೆ ಅನಂತ್ ಕುಮಾರ್ ಹೆಗಡೆ ಕೊಟ್ಟಂತಹ ಅವರ ಹೇಳಿಕೆಗೆ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರಾ, ವಿರೋಧಿಸಿದ್ದಾರಾ, ಏನ್ ಹೇಳಿದ್ದಾರೆ ನೋಡಿ. ವೈಯಕ್ತಿಕವಾದಂತ ಹೇಳಿಕೆಗಳಿಗೆ ನಮಗೆ ಯಾವುದೇ ಸಂಬಂಧ ಇಲ್ಲ. ನಮ್ಮ ಪಾರ್ಟಿ ಸ್ಪಷ್ಟವಾಗಿ ಹೇಳಿದ್ವಿ, ಅದು ವೈಯಕ್ತಿಕವಾದಂತ ಹೇಳಿಕೆಗಳು, ಆ ಹೇಳಿಕೆಗೆ ನಮಗೆ ಯಾವುದೇ ಸಂಬಂಧ ಇಲ್ಲ. ಜಗತ್ತಿನ ಯಾವ ಶಕ್ತಿಗಳು ಕೂಡ ಸಂವಿಧಾನ ಬದಲಾಯಿಸೋದಕ್ಕೆ ಅವಕಾಶ ಇಲ್ಲ. ನಮ್ಮ ಭಾರತ ಸಾರ್ವಭೌಮ ರಾಷ್ಟ್ರ, ಸಂವಿಧಾನ ಬದಲಾಯಿಸುವ ಪ್ರಶ್ನೆ ಇಲ್ಲ, ಬದಲಾಯಿಸುವಂಥ ಅವಕಾಶ ಯಾರಿಗೂ ಇಲ್ಲ. ರಕ್ತಪಾತ ಆಗುವ ಪ್ರಶ್ನೆಯೇ ಬರೋದಿಲ್ಲ. ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ. ಕಾಂಗ್ರೆಸ್ಸೇ 95ಕ್ಕೂ ಹೆಚ್ಚು ಬಾರಿ ತಿದ್ದುಪಡಿ ಮಾಡಿದೆ. ಆ ಸೆಕ್ಯುಲರ್ ಪದವನ್ನು ಸಂವಿಧಾನದಿಂದ ತೆಗಿಬೇಕು ಅಂಥೇಳಿ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಅನಾವಶ್ಯಕ. ಈ ಸಂದರ್ಭದಲ್ಲಿ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಚರ್ಚೆ ಆಗಬೇಕು ಬಿಡಬೇಕು, ಅದು ನಂತರ ಮುಂದೆ ಎಲ್ಲರೂ ಕೂಡಿ ವಿಚಾರ ಮಾಡಕ್ಕೆ ಬರ್ತೈತಿ. ಈ ರೀತಿಯ ಅನಾವಶ್ಯಕ ಹೇಳಿಕೆಗಳನ್ನು ಅವ್ರು ಕೊಡಬಾರ್ದು. ಅದ್ರ ಮೂಲಕ ಜನರ ಭಾವನೆಗಳಿಗೆ ಅವ್ರು ಧಕ್ಕೆ ಮಾಡ್ತಾರೆ. ಅವರು ಇದನ್ನು ತಾವು ಕ್ಷಮೆ ಕೇಳಬೇಕಂತೇಳಿ ನಾನು ಅವರಿಗೆ ಒತ್ತಾಯ ಮಾಡ್ತೀನಿ. ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಜೊತೆಗೆ ಕ್ರಮ ಕೈಗೊಳ್ಳುವಂತಹ ವಿಚಾರಗಳು ಕೂಡ ಆರ್ಎಸ್ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಎನ್ನುವಂಥದ್ದು. ಅರವಿಂದ್ ಬೆಲ್ಲದವರು ಹೇಳಿದಾಗೆ ಈ ಸಂದರ್ಭದಲ್ಲಿ ಆ ವಿಚಾರ ಬೇಕಾಗಿರ್ಲಿಲ್ಲ ಅನ್ನುವಂಥದ್ದು. ಮಧು, ಇಲ್ಲಿ ಈ ಸಂದರ್ಭ ಅವರೇ ಹೇಳಿದ ಹಾಗೆ ಈ ಒಂದು ಸಂದರ್ಭ ಯಾವಾಗಲೂ ಇಂತಹ ಹೇಳಿಕೆಗಳು ಬರಬಾರ್ದು ಅನ್ನುವಂಥದ್ದು. ಈ ಹಿಂದೆ ಕೂಡ ಇಂತಹ ಹೇಳಿಕೆಗಳು ಕೊಟ್ಟ ನಂತರ ಆದಂತಹದ್ದೇನು, ಆಮೇಲೆ ಅವರು ಈಗ ಕಾಣೆ ಆಗಿದ್ರು, ಕಾಣಿಸ್ತಾನೆ ಇರಲಿಲ್ಲ, ಮತ್ತೆ ಬಂದು ಕುರ್ಚಿಯ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ನಾವು ಮೊನ್ನೆ 195 ಕ್ಷೇತ್ರಗಳ ಆಯ್ಕೆಯಲ್ಲೂ ಕೂಡ ಅಭ್ಯರ್ಥಿಗಳಲ್ಲಿ ಇಂತಹ ಹೇಳಿಕೆಗಳು, ದ್ವೇಷದ ಹೇಳಿಕೆಗಳು ಕೊಟ್ಟಂತವರನ್ನ ಅಲ್ಲಿ ಆಯ್ಕೆ ಮಾಡಿಲ್ಲ ಅನ್ನೋದನ್ನು ಕೂಡ ನೋಡಬೇಕು. ಸೊ ತಮ್ಮ ತಲೆ ಮೇಲೆ ಅವರೇ ಚಪ್ಪಡಿ ಹೇಳ್ಕೊಳ್ಳುವಂತಹ ಪ್ರಯತ್ನ ಆಗಿದೆಯಾ ಇಲ್ಲಿ ಅಂತ? Navita, before my comment, foremost I am not defending ಅನಂತ್ ಕುಮಾರ್ ಹೆಗಡೆ. ಆದರೆ ಅನಂತ್ ಕುಮಾರ್ ಹೆಗಡೆ ಹೇಳಿದಂಥ ಈ ಸಲದ ಹೇಳಿಕೆಗೂ 2018ರಲ್ಲಿ ಏನು ಬಂದಿತ್ತಲ್ಲ ಹೇಳಿಕೆ, ಆ ಸಂದರ್ಭದಲ್ಲಿ ಏನು ಮೈಸೂರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವ್ರ ಮುಂದೆ ಸಂಘಟಕರು, ದಲಿತ ಸಂಘಟನೆಗಳು, ಅಮಿತ್ ಶಾ ಅವರ ಮುಂದೆ ದೊಡ್ಡ ಶ್ರೀನಿವಾಸ್ ಪ್ರಸಾದ್ ಸೇರಿದಂತೆ ಎಲ್ಲರೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ರಲ್ಲ, ಅವತ್ತು ಕೊಟ್ಟಂಥ ಹೇಳಿಕೆ ತೀವ್ರತೆಗೂ, ನಾವು ಬಂದಿರದೆ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತ ಕೊಟ್ಟಂಥ ಆ ಹೇಳಿಕೆಗೂ ಇವತ್ತಿನ ಹೇಳಿಕೆಗೂ ವ್ಯತ್ಯಾಸ ಇದೆ. ಅಫ್ಕೋರ್ಸ್ ಅವರು ಹೇಳ್ತಾ ಇರುವಂಥದ್ರಲ್ಲಿ ಏನು
ಒಂದು ಮೆಜಾರಿಟಿ ಯಾಕೆ ಬೇಕು, ನಾವು ಲೋಕಸಭೆಯಲ್ಲಿ ಎಷ್ಟಿದ್ದೀವಿ, ರಾಜ್ಯಸಭೆಯಲ್ಲಿ ಎಷ್ಟಿದ್ದೀವಿ, ರಾಜ್ಯ ಸರ್ಕಾರಗಳಲ್ಲಿ ಯಾಕೆ ಬೇಕು ಬದಲಾವಣೆ ಅಂದ್ರೇನು, ತಿದ್ದುಪಡಿ. ಅಂತಹ ತಿದ್ದುಪಡಿ ಈಗ ಸಿ ಟಿ ರವಿ ಅವರು ಸ್ವಲ್ಪ ಫ್ಯಾಕ್ಚುಯಲಿ ಮಾತಾಡಿದ್ರು, ಬಾಕಿಯವರೆಲ್ಲರೂ ಸ್ವಲ್ಪ ಬ್ಯಾಕ್ ಫುಟ್ಟಲ್ಲಿದ್ದಾರೆ. ಸಿ ಟಿ ರವಿ ಮಾತನಾಡಿದ್ದೇನೋ ಅಂತ ಬದಲಾವಣೆಗಳನ್ನು ಕಾಂಗ್ರೆಸ್ ಅವರು ಕೂಡ ಮಾಡಿದ್ದಾರೆ. ಬದಲಾವಣೆ ಇಸ್ ನಥಿಂಗ್ ಬಟ್ ತಿದ್ದುಪಡಿ ಸುಮಾರು 105-106 ಆಗಿದೆ ಇದುವರೆಗೆ. ಏನು ಅಂತಹ ಅಂದರೆ ಕೇಂದ್ರಾಡಳಿತ ಪ್ರದೇಶಗಳನ್ನು ರಚನೆ ಮಾಡೋದಿರ್ಬೋದು, ಅಂತಹ ಪ್ರದೇಶಗಳಿಗೆ ಏನು ಶಾಸನ ಸಭೆಯ ಒಂದು ವ್ಯಾಪ್ತಿಗೆ ತರುವುದಿರ್ಬೋದು ಅಥವಾ ಅಧಿಕಾರವನ್ನು ಕೊಡೋದಿರ್ಬೋದು, ಇಂಥ ಹಲವಾರು ವಿಚಾರಗಳಲ್ಲಿ ಅಥವಾ ಬೇರೆ ಬೇರೆ ಏನು SC ST ವಿಚಾರಗಳಲ್ಲಿ ಎಲ್ಲವೂ ಕೂಡ ಬಂದಿದೆ. ಆದರೆ ಈ ಸಂದರ್ಭ ಯಾವ ರೀತಿ ಇದೆ ಅಂತಂದರೆ, ಕೊಡುವಂಥ ಯಾವುದೇ ಹೇಳಿಕೆಗಳು, ನಡೆಯುವಂಥ ಯಾವುದೇ ನಡೆಗಳು ಕೂಡ ರಾಜಕೀಯಕ್ಕೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಆಸ್ಪದವನ್ನು ಕೊಡುವಂಥ ಏನು ಅವಕಾಶಗಳು ಈ ಒಂದು ಸಂದರ್ಭಕ್ಕಿದೆ. ಯಾಕಂದರೆ ಇದು ಚುನಾವಣೆ ಕಾಲ. ಸೊ ಈ ಹಿನ್ನೆಲೆಯಲ್ಲಿ ಚುನಾವಣಾ ಕಾಲೇ ವಿಪರೀತ ಬುದ್ಧಿ ಆಗ್ತವೆ ಎಲ್ಲವೂ ಕೂಡ. ಇವತ್ತು ಅನಂತಕುಮಾರ್ ಹೆಗಡೆ ಅವರು ಕೊಟ್ಟಿರುವಂಥ ಹೇಳಿಕೆ ನಿನ್ನೆ, ಅದು ಕೂಡ ಏನು ನಿನ್ನೆಯಿಂದ ಸದ್ಯನಾಗ್ತಾ ಇದೆ, ಅದು ಕೂಡ ಚುನಾವಣಾ ಕಾಲದ ಏನು ದ್ವಂದ್ವಾರ್ಥಕ್ಕೆ ಅವಕಾಶ ಮಾಡಿಕೊಡೋ ರೀತಿ ಅಂತ ಹೇಳಿಕೆ. ಈಗ ಪಾಕಿಸ್ತಾನ ಜಿಂದಾಬಾದು, ಅವ್ರನ್ನೇನು ಶತ್ರು ರಾಷ್ಟ್ರ ಅಂತ ಘೋಷಣೆ ಮಾಡಿಲ್ಲ, ಬೇರೆ ಬೇರೆ ನಾಯಕರುಗಳು ಹೋಗಿ ಬಂದಿದ್ದಾರೆ, ಯಾಕೆ ಅದನ್ನು ದೊಡ್ಡ ವಿವಾದ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಅವರು ಕೇಳ್ತಾರೆ. ಯಾರೋ ಒಬ್ಬ ಕೂಗಿದ್ರೆ ಅದು ಯಾಕೆ ಬ್ಯಾಕ್ ಫುಟ್ಗೆ ಬಂತು, ಬಿಕಾಸ್ ಅವೆಲ್ಲ ಭಾವನಾತ್ಮಕ ವಿಚಾರಗಳು. ಪಾಕಿಸ್ತಾನದ ಬಂದ ಸಂದರ್ಭ ನಮ್ಮ ಸೈನಿಕರನ್ನ ಬಲಿ ಕೊಟ್ಟಿದ್ದಾರೆ, ಅಂದರೆ ನಮ್ಮ ಸೈನಿಕರುಗಳನ್ನು ಅವರು ನಾವು ಹುತಾತ್ಮರಾಗಿದ್ದಾರೆ, ಅವ್ರ ವಿರುದ್ಧ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಇಂಥೆಲ್ಲ ಹಲವಾರು ಭಾವನಾತ್ಮಕ ವಿಚಾರಗಳು ಬರ್ತವೆ. ಅಂಥ ಸಂದರ್ಭ ನಮ್ಮ ನೆಲದಲ್ಲಿ ನಿಂತು ಯಾಕೆ ಕೊಟ್ಟರು ಅಂತ ಆ ವಿಚಾರದಲ್ಲಿ ಹೆಂಗೆ ಬ್ಯಾಕ್ ಫುಟ್ ಆಗಿತ್ತು, ಇದರಲ್ಲೂ ಕೂಡ ಬಿಜೆಪಿಗೆ ಅಂಥದ್ದೇ ಬ್ಯಾಕ್ ಫುಟ್ಟು ಆಗಿದೆ. ಕಾಂಗ್ರೆಸ್ ಅವ್ರಿಗೆ ಅವಕಾಶ ಕಾಯ್ತಾ ಇದ್ರು, ಅದರಿಂದ ಒಂದು ತಪ್ಪಿಸ್ಕೊಳ್ಳೋಕ್ಕೆ ಅಥವಾ ಏನು ಶೀಲ್ಡ್ ಮಾಡಲಿಕ್ಕೆ ಅವಕಾಶ ಕೊಟ್ಟಂತೆ ಆಯ್ತು ಇವಾಗ ಅನಂತಕುಮಾರ್ ಹೆಗಡೆ ಅವರು. ಆದರೆ ತಿದ್ದುಪಡಿ ಅನ್ನೋ ವಿಚಾರ ಹೇಳಿದ್ರೆ ತಿದ್ದುಪಡಿ ಆಗ್ತಾ ಇರ್ತವೆ, ಆದರೆ ನಾವು ಸಂಪೂರ್ಣ ಸಂವಿಧಾನವನ್ನು ತೆಗೆದು ಬಿಡ್ತೀವಿ ಅಂದಿದ್ರೆ ಬೇರೆ ವಿಚಾರ. ಅದು ಅತ್ಯಂತ ನಮ್ಮ ದೇಶವನ್ನು ಕಟ್ಟಿದಂಥ ಮಹನೀಯರ ಕೊಡುಗೆಗೆ ಅವಮಾನ ಮಾಡಿದಂಥ ವಿಚಾರ ಆಗೋದು. ಬದಲಾವಣೆಗಳಾಗ್ತಾ ಇದೆ, ತಿದ್ದುಪಡಿಗಳಾಗ್ತಾ ಇದೆ. ಆದರೆ ಈ ಸಲದ ಹೇಳಿಕೆಯಲ್ಲಿ ಕಾಂಟೆಕ್ಸ್ಚುಯಲ್ ರೆಫರೆನ್ಸ್ ಬೇರೆ ಥರ ಇದೆ. ಸ್ಟಿಲ್ ನಾನು ಹೇಳಿದ್ದು ಯಾಕೆ ಅಂತ, ಈ ಸಲ ಕಾಂಗ್ರೆಸ್ ನೀವು ಗಮನಿಸಿ, ಎಂಟೈರ್ ಚುನಾವಣೆಯ ಒಂದು ಪಾಪ್ಯುಲರ್ ನರೇಟಿವ್ನ, ಈಗ ಆರಂಭದಲ್ಲಿ ಬಜೆಟ್ ದಿವಸ ಒಂದು ಸೌತ್ ನಾರ್ತ್ ಅನ್ನೋಂಥ ವಿಚಾರ ಬಂದರೂ ಕೂಡ ಅದನ್ನು ಕೌಂಟ್ರ್ ಮಾಡಿ ಟ್ಯಾಕ್ಸ್ ವಾರ್ ಅಂತ ದೆಹಲಿಯಲ್ಲಿ ಪ್ರತಿಭಟನೆ ಮಾಡಿ ಎಲ್ಲವನ್ನೂ ಮಾಡ್ತು, ಒಂದು ಸ್ವಲ್ಪ ಪ್ಯಾಚ್ ಅಪ್ ಮಾಡ್ಕೊಂತು ಮತ್ತು ಅದಕ್ಕೆ ಬೇರೆ ಫ್ಲೇವರ್ ಕೊಟ್ಟು, ಕನ್ನಡತನ ಇಂಥ ಫ್ಲೇವರ್ಗಳನ್ನು ಕೊಟ್ಟು, ರಾಜ್ಯ ನಮ್ಮ ಸಂಪನ್ಮೂಲ ನಮ್ಮ ಬೇರೆ ಬೇರೆ ಕೊಟ್ಟು ಆಯಾಮಗಳನ್ನ ಕೊಟ್ಟು ಕೌಂಟ್ರ್ ಮಾಡ್ತು. ಆದರೆ ಅದರ ಹೊರತಾಗಿ ಭಾರತೀಯ ಜನತಾ ಪಕ್ಷಕ್ಕಿರುವಂಥ ಅತಿದೊಡ್ಡ ಶಕ್ತಿ ಮೋದಿಯವರ ವರ್ಚಸ್ಸು, ಹಿಂದುತ್ವದ ಕಾರ್ಡು ಮತ್ತು ಅತಿದೊಡ್ಡ ಸಂಘಟನೆ, ಎಲ್ಲ ರಾಜ್ಯಗಳಲ್ಲೂ ಸಿಗುವಂಥ ಹೊಸ ಮತದಾರರ ಎಡೆಗಿರುವಂಥ ಆಕರ್ಷಣೆ, ಈ ಅವಕಾಶಗಳು ಕಾಂಗ್ರೆಸ್ಗಿಲ್ಲ. ಯಾಕಂದರೆ ದೆಹಲಿಯಲ್ಲಿ ಪ್ರಬಲ ನಾಯಕತ್ವ ಇಲ್ಲ ಮತ್ತು ಸಂಘಟನೆ ವಿಚಾರದಲ್ಲಿ ಕೊರತೆ ಇದೆ, IND ಕೂಟ ಛಿದ್ರ ಆಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ಈ ರೀತಿ ಸೌತ್ ಮತ್ತು ಕೆಲವು ನಾರ್ತ್ ಕೆಲವು ಕ್ಷೇತ್ರಗಳು, ಸೌತಲ್ಲಿ ಕೆಲವು ರಾಜ್ಯಗಳು ಇಂತಹ ಕಡೆ ಗಳಿಸ್ಕೊಳ್ಬೇಕು, ಉಳಿಸ್ಕೊಬೇಕು ಅಂತಂದರೆ ಇರುವಂಥ ಅವಕಾಶ ಮೋರ್ ಆಫ್ ರೀಜನಾಲಿಟಿಗೆ ಹೋಗುವಂಥದ್ದು, ಮೋರ್ ಆಫ್ ಪ್ರೋ ಕಾನ್ಸ್ಟಿಟ್ಯೂಷನ್ ಅಥವಾ ಪ್ರೋ ಬ್ಯಾಕ್ವರ್ಡ್ ಕ್ಲಾಸಸ್ ಇಂತಹ ಒಂದು ವಿಚಾರಗಳನ್ನು ಮಾಡುವಂಥ ಅದನ್ನು ತುಂಬ ಸೂಕ್ಷ್ಮವಾಗಿ ಮಾಡ್ತಾ ಇದ್ದಾರೆ. ನೀವು ರೀಸೆಂಟಾಗಿ ಮಾದೇವಪ್ಪ ಅವರ ಇಲಾಖೆಯಿಂದ ಅತಿ ದೊಡ್ಡ ಸಂವಿಧಾನ ದಿನಾಚರಣೆಯನ್ನು ಮಾಡಿದ್ರು. ಬಜೆಟ್ ಪ್ರತಿಯಲ್ಲಿ ಸಂವಿಧಾನದ ಫಾರ್ವರ್ಡ್ ಇತ್ತು. ಸೊ ಎಲ್ಲದರಲ್ಲೂ ಕೂಡ ಅವರು ವಿ ಆರ್ ದ ಪ್ರೊಟೆಕ್ಟರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾ ಇರುವಂಥ ಸಂದರ್ಭದಲ್ಲಿ, ಕ್ಲೇಮ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ನಂಬರ್ 2 ಜಾತಿ ಗಣತಿಯನ್ನು ಮುನ್ನೆಲೆಗೆ ತಂದಿದ್ದಾರೆ. ಜಾತಿ ಗಣತಿ ಆದಮೇಲೆ ಗ್ಯಾರಂಟಿಯನ್ನು ಅತಿ ದೊಡ್ಡಾಗಿ ತಗೊಂಡಿದ್ದಾರೆ. ಸೊ ಈ 3 ಅಂಶಗಳ ಆಧಾರದಲ್ಲಿ ಅವರ ಒಂದು ಚುನಾವಣಾ ತಯಾರಿಯನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಕೊಟ್ಟಿರುವಂಥ ಹೇಳಿಕೆ ಇದೆಲ್ಲ ಸಹಜವಾಗಿ ರಾಜಕೀಯ ಅಸ್ತ್ರ ಆಗುತ್ತೆ. ಅದನ್ನು ಬಳಸ್ಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಅತ್ಯಂತ ಸಕ್ಸಸ್ಫುಲ್ ಆಗಿ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಅದರ ರೆಪರ್ಕೇಷನ್ ಈಗಾಗಲೇ ಕಾಣಿಸ್ತಾ ಇದೆ. ಬಿಜೆಪಿಯ ಎಲ್ಲ ನಾಯಕರುಗಳು ಕೂಡ ಬ್ಯಾಕ್ ಫುಟ್ ಅಲ್ಲಿದ್ದಾರೆ, ಅದನ್ನ ಡಿಫೆಂಡ್ ಮಾಡ್ಕೊಂಡು ಡಿಸ್ಟೆನ್ಸ್ ಮಾಡ್ಕೊಂಡಿದ್ದಾರೆ ಆ ಹೇಳಿಕೆಯಿಂದ. ಅವರು ಯಾವುದೇ ಕಾಂಟೆಕ್ಸ್ಟ್ ಅಲ್ಲಿ ಕೊಟ್ಟಿರಬಹುದು, ಅದು ಅವರ ವೈಯಕ್ತಿಕ ಅಂತ ಹೇಳುವ ಮೂಲಕ ಮತ್ತು ರಾಷ್ಟ್ರೀಯ ವಕ್ತಾರಗಳಿಂದ ಮತ್ತು ಎಲ್ಲದರ ಕಡೆಯಿಂದ ನೋಟಿಸ್ ಕೊಟ್ಟಿದ್ದಾರೆ ಉತ್ತರವನ್ನು ಕೊಡಿ ಅಂತ. ಸಹಜವಾಗಿ ಇದು ಒಂದು ಮುಜುಗರ ತರುವಂತಹ ವಿಚಾರ ಕೇಂದ್ರದ ನಾಯಕತ್ವಕ್ಕೂ ಕೂಡ ಮತ್ತು ರಾಜ್ಯದ ಸಂಸದರುಗಳಿಗೂ ಕೂಡ ಇಲ್ಲದೇ ಇರೋ ಒಂದು ವಿವಾದವನ್ನ ಕೊಟ್ಟಂತೆ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ನವಿತಾ. ಎಸ್ ಪಟೇಲ್ ಈಗಾಗಲೇ ಹೇಳಿದ ಹಾಗೆ ಒಂದ್ ಕಡೆ ಇಂತಹ ಅನೇಕ ಹೇಳಿಕೆಗಳನ್ನು ಕೊಟ್ಟಿರುವಂತದ್ದು, ಆ ನಂತರ ಅವರ ಸಚಿವ ಸ್ಥಾನ ಸಿಗದೇ ಇರುವಂತದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಈ ಸಲ ಸಿಗದೇ ಇಲ್ಲ, ಅವ್ರು ನಿಲ್ಲೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ಮತ್ತೆ ಈಗ ಎದ್ದು ನಿಂತಿದ್ದಾರೆ. ಬಟ್ ಇಂತಹ ಹೇಳಿಕೆಗಳು ಈಗ ರಾಜಕೀಯ ಅಸ್ತ್ರನ ಅವರೇ ಕೊಟ್ಟಂಗಾಯ್ತು ಅಂತ, ಅವರ ವಿರುದ್ಧ ಇನ್ನೊಬ್ಬರ ಈ ರೀತಿಯ ಫೈರ್ ಬ್ರ್ಯಾಂಡ್ ಅನ್ನು ನಿಲ್ಲಿಸುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಅಂತ. ಸಂವಿಧಾನ ಅನ್ನೋದು ಈ ದೇಶದ ಬ್ಯೂಟಿ ಆಫ್ ಡೆಮಾಕ್ರಸಿ. ಇವತ್ತು ಪ್ರಜಾಪ್ರಭುತ್ವ ಈ ವ್ಯವಸ್ಥೆ ಸಂವಿಧಾನ ಇಲ್ಲದಿದ್ದರೆ ನಮ್ಮ ದೇಶ ಅರಾಜಕತೆ ಆಗಿರೋದು. ಇಷ್ಟೊತ್ತಿಗೆ ಯಾವುದೋ ಒಬ್ಬ ಹಿಟ್ಲರ್ ಅಂತವರು ಆಡಳಿತ ನಡೆಸೋರು, ಈ ದೇಶ ಜನಸಂಖ್ಯೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ದೇಶಗಳು ದಿವಾಳಿ ಆಗಿರುವಂಥದ್ದು. ಹಾಗಾಗಿ ಸರ್ವಾಧಿಕಾರಿಗಳ ಶಕ್ತಿ ಮೇರೆಮೀರುತ್ತೆ. ನಾವು ಯಾರು ಇವತ್ತು ಈ ಥರ ಕೂತ್ಕೊಂಡು ನಾವು ಇವತ್ತು ಒಂದು ವಿಷಯದ ಬಗ್ಗೆ ನಾವು ಸಾರ್ವಜನಿಕವಾಗಿ ಈ ರೀತಿ ಒಂದು ಸ್ಟುಡಿಯೋದಲ್ಲಿ ಚರ್ಚೆ ಮಾಡ್ತಕ್ಕಂಥ ಅವಕಾಶಗಳು ಕೂಡ ಇರ್ತಿರಲಿಲ್ಲ. ಸರಿ, ಸಂವಿಧಾನದ ಬಗ್ಗೆ ಒಂದು ಸಮುದಾಯ ಇರ್ಬೋದು ಅಥವಾ ಕೆಲವೊಂದಷ್ಟು ಜನಗಳಿಗೆ ಅವರ ಆಶೋತ್ತರಗಳ ಪರವಾಗಿಲ್ಲ ಅಂತೇಳಿ ಒಂದಷ್ಟು ವರ್ಣಾಶ್ರಮವನ್ನು ಒಪ್ಪಿಕೊಳ್ಳುವಂಥವ್ರು, ವರ್ಣಾಶ್ರಮದ ಬಗ್ಗೆ ಪ್ರೀತಿ ಇರ್ತಕ್ಕಂಥವ್ರು, ವರ್ಣಾಶ್ರಮದ ಬಗ್ಗೆ ಜಾರಿಯಾಗಬೇಕನ್ನೋರಿಗೆ ಸಂವಿಧಾನ ಬೇಡ ಅನ್ನೋದೊಂದು ಚರ್ಚೆ ಆಗ್ತಿರುವಂಥದ್ದು.
ಮತ್ತು ಅನಂತಕುಮಾರ್ ಅವರ ಮನಸ್ಥಿತಿ ಮತ್ತು ಅವರಲ್ಲಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಇರ್ತಕ್ಕಂಥ ಗೌರವ, ಯಾಕಂತ ಹೇಳಿದ್ರೆ ಅವರು ಸಂಸದಾದರೂ ಕೂಡ ಈ ದೇಶದ ಸಂವಿಧಾನದ ಮೇಲೆ ಪ್ರಮಾಣ ವಚನ ತೆಗೆದುಕೊಳ್ಬೇಕು. ಸಂವಿಧಾನ ಇರೋದಕ್ಕೆ ಇವತ್ತು ಅನಂತಕುಮಾರ್ ಇಷ್ಟು ಫ್ರೀಡಮ್ ಆಫ್ ಸ್ಪೀಚ್ ಆಯಿತಾ. ಈ ದೇಶದ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಯಾರೋ ಸರ್ವಾಧಿಕಾರಿ ಇದ್ದಿದ್ರೆ ಅನಂತಕುಮಾರ್ ಅಂತವ್ರು ಈ ಥರ ಬಂದು ಮಾತನಾಡಲು ಕೂಡ ಅವಕಾಶ ಇರ್ತಿಲ್ಲ. ಆದರೆ ಈ ಸಂದರ್ಭ ಇದೆಯಲ್ಲ, ಚುನಾವಣೆ ಸಂದರ್ಭದಲ್ಲಿ ಅವರು ಸಂವಿಧಾನದ ಬಗ್ಗೆ ಮಾತನಾಡಿರುವಂಥದ್ದು ಬಹುಶಃ ಇದು ನಾಟ್ ಓನ್ಲಿ ಉತ್ತರ ಕನ್ನಡ, ಇದು ಇಡೀ ದೇಶದಾದ್ಯಂತ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಹಿನ್ನಡೆ ಆಗುವ ಸಾಧ್ಯತೆ ಇರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಮೊದಲ ಥರ ಇಲ್ಲ. ಈಗ ಒಂದು ಸಂವಿಧಾನದ ಬಗ್ಗೆ ಮಾತನಾಡಿದಂತೆ ಆ ಸಂವಿಧಾನ ಅಂಬೇಡ್ಕರ್ ಇರ್ಬೋದು, ಆ ವಿಚಾರಧಾರೆಯಲ್ಲಿ ಅರ್ಥಕೊಂಡಂಥವ್ರು ಭಾಳಷ್ಟು ಜನ ಚರ್ಚೆ ಮಾಡ್ತಾರೆ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಆರಂಭಿಸ್ತಾರೆ. ಎಲ್ಲ ಒಂದು ಕಡೆ BJP ಅವ್ರು ಹೇಳ್ತಾರೆ 400 ಸೀಟ್ ಬರಬೇಕು, 400 ಸೀಟ್ ಬಂದರೆ ಎಲ್ಲ ಒಂದು ಕಡೆ ಇವರು ಸಂವಿಧಾನ ತಿದ್ದುಪಡಿ ಅಂತೇಳಿ ಬದಲಾವಣೆ ಮಾಡ್ಬೋದು. ಒಂದು ವರ್ಣಾಶ್ರಮವನ್ನು ಒಪ್ಕೊಳ್ತಕ್ಕಂಥವ್ರು, ವರ್ಣಾಶ್ರಮದ ಪರವಾಗಿ ಈ ದೇಶ ನಿಲ್ಬೋದು ಅಂತ ಒಂದು ಆತಂಕ ಎದುರಾಗುತ್ತೆ. ಈ ಆತಂಕ ಎದುರಾದರೆ ನಿಮಗೆ ಮತದಾರರು ಕೂಡ, ಯಾರು ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಒಂದು ಸಮುದಾಯದ ಮತದಾರರು ಕೂಡ ಆಲೋಚನೆ ಮಾಡುವ ಸಂದರ್ಭ ಬರ್ತದೆ. ನೀವು ನೋಡ್ಬೋದು, ನೀವು ಅವ್ರು ಹೇಳಿಕೆ ಕೊಟ್ಟ ತಕ್ಷಣ ಭಾರತೀಯ ಜನತಾ ಪಕ್ಷ ತನ್ನ ವೈಯಕ್ತಿಕ, ಇದು ಅವರ ವೈಯಕ್ತಿಕ ಹೇಳಿಕೆ ಅಂತ ಹೇಳಿದರು. ಅವರು ಬುದ್ಧಿವಂತರೆ. ನಿಮಗೆ ಅವತ್ತು DK ಸುರೇಶ್ ಅವರು ಹೇಳಿಕೆ ಕೊಟ್ಟರು, ಅದನ್ನು ವೈಯಕ್ತಿಕ ಹೇಳಿಕೆ ಅಂತ ಭಾರತೀಯ ಜನತಾ ಪಕ್ಷ ಒಪ್ಕೊಳ್ಳಿಲ್ಲ, ಆಯಿತಾ. ಆದರೆ ಅನಂತಕುಮಾರ್ ಹೆಗಡೆ ಮಾತ್ರ ವೈಯಕ್ತಿಕ ಹೇಳಿಕೆ ಅಂತೇಳಿ, ಅಂದರೆ ಅವರು ಇಮಿಡಿಯೇಟ್ಲಿ ಬೇಲ್ ತಗೊಂಡ್ರು. ಅವರು ಇದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ. ಅನಂತಕುಮಾರ್ ಪಾರ್ಟ್ ಆಫ್ BJP, ಅವರು ಈ ದೇಶದ ಸಂಸದರು ಕೂಡ ಹೌದು. ಅವರ ಹೇಳಿಕೆ ಇದೆಯಲ್ಲ, ಅವ್ರ ಹೇಳಿಕೆ ಕೂಡ ಭಾರತೀಯ ಜನತಾ ಪಕ್ಷಕ್ಕೆ ಕೂಡ ಅದರ ಜವಾಬ್ದಾರಿ ಇರ್ತಕ್ಕಂಥ. ಹಾಗಾಗಿ ಈ ಸಂಬಂಧಪಟ್ಟಾಗೆ BJP ಸೀರಿಯಸ್ ಆಗಿರುವಂಥದ್ದು. ನಿಮಗೆ ಗಮನಿಸಿರ್ಬೋದು, ಈ ಬಾರಿ ಮೊನ್ನೆ ನಡೆದ ಮೊದಲ ಟಿಕೆಟ್ ಪಟ್ಟಿಯಲ್ಲಿ ಸಾಧ್ವಿ ಅವ್ರನ್ನೆಲ್ಲ ಹೊರಗೆ ಹಾಕಿದ್ರು. ಅವ್ರಿಗೆ ಯಾರಿಗೂ ಟಿಕೆಟ್ ಕೊಡಲಿಲ್ಲ ಪ್ರಧಾನಿ. ಯಾರು ಕೂಡ ವಿವಾದವನ್ನು ಮಾಡುವಂಥವ್ರು, ಸಾರ್ವಜನಿಕವಾಗಿ ಮುಜುಗರ ತರುವಂಥವರು, ಸಾರ್ವಜನಿಕವಾಗಿ ವ್ಯಕ್ತಿ ನಿಂದನೆ, ಸಮುದಾಯ ನಿಂದನೆ ಮಾಡುವಂಥವ್ರಿಗೆ ಅವಕಾಶ ಇಲ್ಲ ಅಂತ ಒಂದು ಸಂದೇಶವನ್ನು ರವಾನೆ ಮಾಡಿದರು. ಇದ್ರ ಭಾಗವಾಗಿ ಎಲ್ಲೊಂದು ಕಡೆ ಉತ್ತರ ಕನ್ನಡದಲ್ಲಿ ಯಡಿಯೂರಪ್ಪನವರು ಅವರಿಗೆ ಬೇಡ ಅಂತ ಇದ್ರು ಕೂಡ ಅವ್ರ ಪರವಾಗಿ ಇವತ್ತು ಬ್ಯಾಟಿಂಗ್ ಮಾಡಿದರು. ಹಾಗಾಗಿ ನೀವೊಂದು ಮಾತು ಹೇಳಿದ್ರೆ, ಅವರು ತಲೆ ಮೇಲೆ ಅವ್ರ ಚಪ್ಪಡಿಯನ್ನು ಎಳ್ಕೊಂಡ್ರು. ಅಫ್ಕೋರ್ಸ್ ಅವ್ರ ಚಪ್ಪಡಿಯನ್ನು ಎಳ್ಕೊಂಡ್ರು. ಚುನಾವಣೆಯ ಕರ್ನಾಟಕದ ಚುನಾವಣೆ ಅಜೆಂಡಾ, ನಾಟ್ ಓನ್ಲಿ ಕರ್ನಾಟಕ ಚುನಾವಣೆ ಅಜೆಂಡಾ, ದೇಶದ ಚುನಾವಣೆ ಅಜೆಂಡಾ ಕಾಂಗ್ರೆಸ್ಗೆ ಸಂವಿಧಾನ ಬದಲಾವಣೆ ಅನ್ನೋದು. ಹಾಗಾಗಿ ಅನಂತಕುಮಾರ್ ಹೆಗಡೆ ಅವರು ಇನ್ನೊರು ಬಹಿರಂಗ ಕ್ಷಮೆ ಯಾಚಬೇಕಾಗಿತ್ತು, ಆಗಲಿಲ್ಲ. ಅಂದ್ರೆ ಅವರ ರಾಷ್ಟ್ರತನ ನಾನು ಏನು ಹೇಳಿಕೆ ಕೊಟ್ಟರು ಆಗ್ಬೋದು ಅಂತ. ಅಂದ್ರೆ ಫ್ರೀಡಮ್, ಈಗ ಅವ್ರು ಏನೇ ಹೇಳಿರ್ಬೋದು, ಕಾಂಗ್ರೆಸ್ ಸೇರಿಸಿರುವಂತಹ ತಪ್ಪುಗಳನ್ನ ನಾವು ತಿದ್ದುಪಡಿ ಮಾಡ್ತೇವೆ ಅಂತ. ಆದ್ರೆ ಸಂವಿಧಾನ ಅಂತ ಬಂದಂತ ಸಂದರ್ಭದಲ್ಲಿ ಮೀಸಲಾತಿ ಅಥವಾ ಹಿಂದುತ್ವ, ಈಗ ಹಲವಾರು ವಿಚಾರಗಳು ಬಂದ್ಬಿಡ್ತವೆ. ಅವೆಲ್ಲವೂ ಕೂಡ ಭಾವನಾತ್ಮಕ. ಒಂದು ಕೋಟಿ ಪಾಸ್ ಮಾಡಿರುವ ಅಂಬೇಡ್ಕರ್ ಅಲ್ಲ, ಅವರು ತಿದ್ದುಪಡಿ ಅಂಬೇಡ್ಕರ್ ಬರೆದಿದ್ದಕ್ಕಂಥ ಸಂವಿಧಾನ ಪ್ರಶ್ನೆ ಮಾಡ್ತಾರೆ ಅಂತ ಹೇಳಿದ್ರೆ ಈ ಸಂವಿಧಾನ ಅವ್ರು ಒಪ್ಕೊಳ್ತಿಲ್ಲ ಅಂತ ಅರ್ಥ ಆಯ್ತು. ಅವರು ಸರಾಸಗಟ್ಟಾಗಿ ಒಪ್ಕೊಂತಿಲ್ಲ, ವರ್ಣಾಶ್ರಮದ ಪರವಾಗಿದ್ದಾರೆ. ವರ್ಣಾಶ್ರಮ ಬಂದ್ರೆ ನಾನು ನಿಮ್ಗೊಂದು ಮಾತು ಹೇಳಿದೆ, ನಾವು ಯಾರು ಹಿಂಗೆ ಕೂರಂಗಿಲ್ಲ, ನಿಮಗೆ ವ್ಯವಸ್ಥೆಗೆ ಸರ್ವಾಧಿಕಾರಿ, ನಥಿಂಗ್ ಬಟ್ ಸರ್ವಾಧಿಕಾರಿ ಆಗುತ್ತೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.